ಕಥಾವಸ್ತು ನಾಯಕ ಸಮ್ಮೇಳನನೇ ಈ ಸೆಪ್ಟೆಂಬರ್ 10 ವಿಶ್ವ ಆತ್ಮಹತ್ಯಾ ನಿವಾರಣಾ ದಿನ, ವರ್ಲ್ಡ್ ಸೂಯಿಸೈಡ್ ಪ್ರಿವೆನ್ಷನ್ ಡೇ, ಮದರ್ಸ್ ಡೇ, ಪೇರೆಂಟ್ಸ್ ಡೇ, ಫಾದರ್ ಡೇ, ಲವರ್ಸ್ ಡೇ, ಈ ರೀತಿ ಎಲ್ಲ ಇರುತ್ತಲ್ವಾ. ಅದೊಂದು ಸಂತೋಷ ಕೊಡುವಂತ ಡೇಗಳು. ಅದಕ್ಕಿಂತ ಸಾವಿರಷ್ಟು ಸಂತೋಷ ಕೊಡಬೇಕಾದಂತ ದಿನ ಸೆಪ್ಟೆಂಬರ್ 10 ವಿಶ್ವ ಆತ್ಮಹತ್ಯಾ ನಿವಾರಣಾ ದಿನ. ಯಾಕಂದ್ರೆ ಒಂದು ಪ್ರಾಣ ಉಳಿಸುವಂತ ಪ್ರಯತ್ನ ಇದೆ. ಮಕ್ಕಳಾಗಬಹುದು, ವ್ಯಾಪಾರಸ್ಥರಾಗಬಹುದು, ರೈತರಾಗಬಹುದು, ಪ್ರೇಮಿಗಳಾಗಬಹುದು, ಸಣ್ಣ ಸಣ್ಣ ವಿಷಯಕ್ಕೆ ಪ್ರೆಸ್ಟೇಷನ್ಗೆ ಹೋಗಿ ನಾನಿನ್ನು ಜೀವನದಲ್ಲಿ ನಾನು ಬದುಕೋದೇ ವೇಸ್ಟು, ನಾನು ಸಾಯನ ಅನ್ನೋ ಪರಿಸ್ಥಿತಿ ಬರುವಾಗ ಅವ್ರ ಪ್ರಾಣ ಉಳಿಸೋದು ಸಾಮಾನ್ಯ ಅಲ್ಲ. ಭಗವಂತ ನಮ್ಗೆ ಜನ್ಮ ಕೊಟ್ಟಿದ್ದಾನೆ, 100 ವರ್ಷ ಬಾಳಿ ಅಂತ. ಆಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ತಾರೆ ಗುರುಗಳು, ಶತಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ತಾರೆ. ಅಂತದ್ರಲ್ಲಿ ಯಾವುದೋ ಸಣ್ಣ ಕಾರ್ಯಕ್ರಮಕ್ಕೆ, ಒಂದು ಸಣ್ಣ ಫೇಲ್ಯೂರ್ಗೆ ಸ್ಟೂಡೆಂಟ್ಸ್ ಇರ್ತಾರೆ, ಫೇಲ್ ಆಗ್ತಾರೆ, ಭಯ ಬೀಳ್ತಾರೆ, ಹೆಂಗೆ ಸಮಾಜನ ಫೇಸ್ ಮಾಡಬೇಕು, ನಮ್ಮ ಅಪ್ಪ ಅಮ್ಮ ಅವಮಾನ ಆಗತ್ತೆ, ನಾನು ಸಾಯೋದೇ ವಾಸ ಅಂತ ಅವರು ಬರ್ತಾರೆ. ವ್ಯಾಪಾರಸ್ಥರಷ್ಟೇ, ವ್ಯಾಪಾರ ಲಾಸ್ ಆದ್ಮೇಲೆ ಇನ್ನಷ್ಟೇ ನಮ್ಮ ಜೀವನ, ಸಾಲಗಾರ ಕಾಟ ನಾವು ತಡೀಕಾಗಲ್ಲ, ತಪ್ಪಿಸ್ಕೊಂಡು ಹೋಗೋಣಂತ ಆತ್ಮಹತ್ಯೆ ಮಾಡ್ಕೊಂತಾರೆ. ಆತ್ಮಹತ್ಯೆ ಮಾಡ್ಕೊಂಡು ಅವ್ರು ಹೋಗ್ಬಿಡ್ತಾರೆ. ಇರೋರ ಪರಿಸ್ಥಿತಿ ಏನು, ಅವ್ರ ತಂದೆ ತಾಯಿ ಪರಿಸ್ಥಿತಿ ಏನು, ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನು. ಅದಕ್ಕೋಸ್ಕರ ಆತ್ಮಹತ್ಯೆ ಪ್ರಯತ್ನ ಮಾಡಬೇಡಿ. ಸಾಯಕ್ ಮಾಡೋ ಧೈರ್ಯ ಬದುಕಕ್ಕೆ ಮಾಡಿ, ಸಾಧನ ಮಾಡಿ ಅನ್ನೋ ಒಂದು ಕಮೋಷನ್, ಒಂದು ಮೋಟಿವೇಶನಲ್ ಇರುವಂತ ಚಿತ್ರನೇ ಸೆಪ್ಟೆಂಬರ್ 10. ಅದರಿಂದ ಸೆಪ್ಟೆಂಬರ್ 10 ಅನ್ನೋದು ಪ್ರಪಂಚದಲ್ಲೇ ವಿಶ್ವ ಆತ್ಮಹತ್ಯೆ ನಿವಾರಣಾ ದಿನನೂ ಹಾಗೆ ಮಾಡ್ತಾರೆ. ಅದಕ್ಕೆ ಭಾರತ ಸರ್ಕಾರ ಇರ್ಬೋದು, ಕರ್ನಾಟಕ ಸರ್ಕಾರ ಇರ್ಬೋದು, ಇಡೀ ವಿಶ್ವದಲ್ಲಿ ಆತ್ಮಹತ್ಯೆ ತಡೆಗಟ್ಟಬೇಕು ಅಂತ ಅದಕ್ಕೆ ಆದ ಒಂದು ಫಂಡ್ ಅನ್ನ ಇಟ್ಟು ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡ್ತಾರೆ. ಬಟ್ ಆ ವ್ಯಯ ಆಗುವಂಥದ್ದು ಆವತ್ತಿನ ಕಾರ್ಯಕ್ರಮಕ್ಕೆ ಮಾತ್ರ, ಅದು ಬೇರೆ ಜನಗಳಿಗೆ ಅಷ್ಟೊಂದು ರೀಚ್ ಆಗ್ತಾ ಇಲ್ಲ. ಸುಮ್ಮನೆ ಅವತ್ತೇನೋ ಒಂದು ಸ್ಟೇಜ್ ಹಾಕ್ತಾರೆ, ಯಾರೋ ಒಂದು ಭಾಷಣ ಮಾಡ್ತಾರೆ, ಅದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾರೆ, ಅದಕ್ಕೆ ಕೋಟ್ಯಾಂತರ ವ್ಯಯ ಮಾಡ್ತಾರೆ, ಅಷ್ಟೇ. ಆವತ್ತಿನ ಕಾರ್ಯಕ್ರಮ ಮುಗಿದೋಯ್ತು. ಮುಂದೆ ಯಾವತ್ತೂ ಕೂಡ ಅದ್ರ ಬಗ್ಗೆ ಡಾಕ್ಯುಮೆಂಟ್ರಿನೂ ತೋರಿಸಲ್ಲ, ಅದ್ರ ಬಗ್ಗೆ ಎಲ್ಲೂ ಪ್ರಚಾರನೂ ಮಾಡಲ್ಲ. ಅಂತ ಸನ್ನಿವೇಶದಲ್ಲಿ ಈ ಸಿನಿಮಾ, ನಾನು ಈ ಸಿನಿಮಾದಲ್ಲಿ ಒಬ್ಬ ಶ್ರೀಮಂತ ವಿಲನ್ ಆಗಿ ಮಾಡಿದ್ದೀನಿ. ನನ್ನ ಮಗಳು ಮತ್ತೆ ಹೀರೋ ಇಬ್ರು, ಹೀರೋ ಬಂದು ನಮ್ಮ ಮನೆಯಲ್ಲಿ ಕೆಲಸ ಮಾಡುವಂತಹ ಒಬ್ಬ ಚಿಕ್ಕ ರೈತನ ಮಗ. ಅವರಿಬ್ರು ಒಂದ್ ಕಡೆ ಕಾಲೇಜಲ್ಲಿ ಓದ್ತಾ ಇರ್ತಾರೆ. ಅಲ್ಲಿ ಅವರಿಗೆ ಪ್ರೇಮಾಂಕುರ ಆಗತ್ತೆ. ಆ ವಿಷಯ ನಮಗ್ ಗೊತ್ತಿರಲ್ಲ. ಕೊನೆಗಳಿಗೆ ನಮಗ್ ಗೊತ್ತಾದಾಗ ತಂದೆ ಆದವನು ತನ್ನ ಶ್ರೀಮಂತಿಕೆಯನ್ನ ಉಳಿಸ್ಕೊಳ್ಳೋದಕ್ಕೆ, ಮರ್ಯಾದೆನ ಉಳಿಸ್ಕೊಳ್ಳೋದಕ್ಕೆ ಯಾವ ರೀತಿ ಮಗಳಿಗೆ ತೊಂದರೆ ಕೊಡ್ತಾನೆ, ಮಗಳಿಗೆ ತೊಂದರೆ ಕೊಟ್ಟು ಸಾಲದೆ ಆ ಹೀರೋಗೆ ಅಂದ್ರೆ ಆ ಹುಡುಗನಿಗೆ ಯಾವ ರೀತಿ ತೊಂದರೆ ಕೊಡೋದನ್ನ ತುಂಬಾ ಬಹಳ ವ್ಯವಸ್ಥಿತವಾಗಿ ಚಿತ್ರೀಕರಣ ಮಾಡಿದ್ದಾರೆ. ಜೊತೆಗೆ ಅಷ್ಟೇ ಅಲ್ಲದೆ ಅವರ ಹುಡುಗನ ಕುಟುಂಬಕ್ಕೂ ಕೂಡ ಊರನ್ನೇ ಖಾಲಿ ಮಾಡಿಸುವಂತ ಒಂದು ಪರಿಸ್ಥಿತಿ ತಂದೊಡ್ತಾನೆ. ಜೊತೆಗೆ ಅದು ಯಾವುದೂ ಏನೋ ಒಂದು ಸನ್ನಿವೇಶದಲ್ಲಿ ಆಗದೆ ಇರುವಾಗ ಇಡೀ ಕುಟುಂಬಗಳು, ಆ ಕಡೆ ಆ ಕುಟುಂಬ, ಈ ಕಡೆ ಈ ಕುಟುಂಬ, ಎರಡೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ. ಆದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಾರೋ ಇಲ್ವೋ ಅನ್ನೋದು ಸಿನಿಮಾದಲ್ಲಿ ತಾವು ನೋಡಿದ್ಮೇಲೆ ಒಂದು ಒಳ್ಳೆ ಸೆಂಟೆನ್ಸ್ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೀನಿ. ಹೀಗಿರುವಾಗ ಈ ಸಿನಿಮಾದಲ್ಲಿ ಒಂದು 5 ಸಬ್ಜೆಕ್ಟ್ ತಗೊಂಡಿದ್ದಾರೆ. ಒಂದು ರೈತರ ಸಮಸ್ಯೆ, ರೈತ ಬೆಳೆಗೆ ಸರಿಯಾಗಿ ಬೆಲೆ ಸಿಗದೆ ಇದ್ದಾಗ ಯಾವ ರೀತಿ ಆತ್ಮಹತ್ಯೆ ಮಾಡ್ಕೊಂಡು ಕುಟುಂಬಕ್ಕೆ ತೊಂದರೆ ಆಗುತ್ತೆ, ಮತ್ತೆ ಪ್ರೇಮಿಗಳದು, ಮತ್ತೆ ವಿದ್ಯಾರ್ಥಿಗಳದು, ಹೀಗೆ ಹಲವಾರು ಜ್ವಲಂತ ಸಮಸ್ಯೆಗಳನ್ನ ತಗೊಂಡು ಸಿನಿಮಾ ಮಾಡಿದ್ದಾರೆ. ಬಹುಶಃ ಇದನ್ನ ಯಾರಾದ್ರೂ ನುರಿತ ನಿರ್ದೇಶಕ ಅಲ್ಲದೆ ಬೇರೆ ಯಾರಾದ್ರೂ ಮಾಡಿದ್ರೆ ಆತ್ಮಹತ್ಯೆ ಸರಣಿನೇ ಒಂದು ಸಿನಿಮಾ ಆಗ್ಬಿಡೋದು. ಆದ್ರೆ ಸಾಯಿ ಪ್ರಕಾಶ್ ಇರ್ತಕ್ಕಂತ ಒಂದು ಎಕ್ಸ್ಪೀರಿಯನ್ಸ್, 105 ಸಿನಿಮಾಗಳನ್ನ ನಿರ್ದೇಶನ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಅನ್ನ ಇದ್ರಲ್ಲಿ ತಂದು, ಇದು ಸಮಾಜಕ್ಕೆ ಒಂದು ಒಳ್ಳೆಯ ಸದುದ್ದೇಶದಿಂದ ಕೂಡಿರ್ತಕ್ಕಂಥ ಸಿನಿಮಾ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ.